ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಮಿನಿ ಬ್ಲಾಗಲ್ಲಿ ಎಲ್ರಿಗೂ ಸ್ವಾಗತ. ನೋಡ್ರಿ, ನಂದು ಮಾರ್ನಿಂಗ್ದ ಕೆಲಸ ಸ್ಟಾರ್ಟ್ ಆಯ್ತು ರೀ. ಫಸ್ಟಿಗೆ ನನ್ನ ಮಗಳನ್ನ ಎಬ್ಸೋದಂತಂದ್ರೆ ದೊಡ್ಡ ಟಾಸ್ಕ್ ರೀ. ಆಕೆ ಎದ್ದು ಹೋದ ನಂತರ ನಾನು ಕರೆಕ್ಟಾಗಿ ಬೆಡ್ ರೆಡಿ ಮಾಡಿಕೊಂಡು ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ರೀ. ಮಾರ್ನಿಂಗ್ ಎದ್ದು ಕೂಡಲೇ ಮನೆ ಕ್ಲೀನ್ ಆಯಿತು ಅಂತಂದ್ರೆ ಸ್ವಲ್ಪ ಕೆಲಸ ಹಗ್ಗರ ಆಗಿಬಿಡ್ತದೆ ರೀ. ಹಾಗಾಗಿ ಇವಾಗ ಸ್ನಾನ ಮಾಡಿ ಬಂದು ರಂಗೋಲಿ ಎಲ್ಲ ಮನೆ ಮುಂದೆ ಬಿಟ್ಟು ದೇವ್ರ ಪೂಜೆ ಮಾಡಿದ್ದೀನಿ ನೋಡ್ರಿ. ದೇವ್ರ ಪೂಜೆ ಮಾಡಿದ ನಂತರ ನನ್ನ ಮಕ್ಕಳಿಗೆ ರೆಡಿ ಮಾಡಿ ಅವ್ರಿಗೆ ನಾಷ್ಟ ಕೊಡಾಕತ್ತೀನಿ ನೋಡ್ರಿ. ಇವತ್ತು ಲೈಟಾಗಿ ನಾಷ್ಟ ಆಮ್ಲೆಟ್, ಬ್ರೆಡ್ ಆಮ್ಲೆಟ್, ಆ್ಯಪಲ್, ಆಮೇಲೆ ಇದು ಖರ್ಜೂರ ಹಾಲು ಅಷ್ಟು ಕೊಟ್ಟಿದ್ದೀನಿ ರೀ. ಯಾಕಂತಂದ್ರೆ ಲಂಚ್ ಬ್ರೇಕ್ ಆಮೇಲೆ ಶಾರ್ಟ್ ಬ್ರೇಕು ಇರ್ತೈತಿ. ಅವಾಗೂ ಏನಾರ ಸ್ವಲ್ಪ ಕಟ್ಟಿರ್ತೀನಿ. ಹಂಗಾಗಿ ಈಗ ಒಂದು ಸ್ವಲ್ಪ ತಿಂದು ಹೋಗ್ತಾರೆ. ಅವ್ರು ಹೋಗಿಂದ ಬಟ್ಟೆ ತೊಳೆದು ಹಾಕಿದೆ. ಆಮೇಲೆ ಇವಾಗ ಕುಂತ ಒಂದು ಸ್ವಲ್ಪ ಚಹಾ ಕುಡಿಯಾಕತ್ತೇನೆ ನೋಡ್ರಿ. ಇನ್ನು ನಂದು ಮಧ್ಯಾಹ್ನದ ಲಂಚದ ತಯಾರಿ ನಡೀತು ನೋಡ್ರಿ. ಇವತ್ತು ಮಾಯಾ ಮತ್ತು ನಾನು ಅಷ್ಟು ಲಂಚಿಗೆ ಅದೀವಿ. ಈಗ ನಮ್ಮ ಮನೆಯವರು ಬರೋಂಗಿಲ್ಲ, ಮತ್ತು ದೊಡ್ಡ ಮಗಳು ಶುಚಿನೂ ಕಟ್ಕೊಂಡು ಹೋಗಿರ್ತಾಳೆ. ಹಾಗಾಗಿ ನಮಗಿಬ್ಬರಿಗೇನು ಮಾಡಬೇಕು. ಅದಕ್ಕಾಗಿ ಭಾಳಷ್ಟು ಜಾಸ್ತಿ ಐಟಮ್ ಏನು ಮಾಡ್ಕೊಂಡ್ಕೊಂಡಂಗಿಲ್ಲ. ಅದಕ್ಕಾಗಿ ಈಗ ದಾಲ್ ಇಟ್ಟಿದ್ದೀನಿ. ದಾಲ್ ರೈಸ್ ಮಾಡಿಬಿಡ್ಬೇಕು ಅಂಥೇಳಿ ದಾಲ್ ರೈಸ್, ಸಲಾಡ, ಒಂದೆರಡು ಎಗ್ ಬಾಯ್ಲ್ ಮಾಡಿ ತಿಂದ್ರೆ ಆಯ್ತು ಅಂಥೇಳಿ ಈಗ ಸಾರಿಗೆ ಒಗ್ಗರಣೆ ಹಾಕಾಕತ್ತೇನೆ ರೀ. ಮನ್ಯಾಗಿಂದ ಎಷ್ಟು ಕೆಲಸ ಮಾಡಿದರೂ ಕೆಲಸ ಮುಗಿತಪ್ಪ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಒಂದ್ರಿಂದ ಒಂದು ಇದ್ದೇ ಇರ್ತೈತಿ. ಆದರೂ ಪಟ ನಾವು ಮಾರ್ನಿಂಗರ ಎಲ್ಲ ಮುಗಿಸ್ಕೊಂಡು ಕುಂತ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರ್ತೈತಿ. ಮೈಂಡ್ ಮೇಲೆ ಪ್ರೆಷರೂ ಇರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಮುಗ್ದದಪ್ಪ ಕೆಲಸ ಅಂತ ಹೇಳಿ ಸ್ವಲ್ಪ ಹೆವಿ ಅನ್ಸಂಗಿಲ್ಲ. ಅದ್ರಗೋಸ್ಕರ ಬಡ ಮಾಡ್ಕೊಂಡು ಕುಂತ್ರೆ ಚಲೋ ರೀ. ಆದ್ರೆ ಈಗ ಹಾಫ್ ಡೇ ಇರ್ತೈತಿ, ಮತ್ತು ಮಾಯಾ ಬರ್ತಾಳೆ. ಹಾಗಾಗಿ ಮತ್ತು ಕಂಟಿನ್ಯೂಸ್ ಆಗ್ತೈತಿ. ಈಗ ಮಾಯನ ಕರ್ಕೊಂಬಂದು ಈಗ ಲಂಚ್ ಟೈಮ್ ಆಯಿತು, ಊಟ ಮಾಡೋಣ ಬರ್ರಿ.